ಬೆಳಗಿನ ಹೊತ್ತಿನಲ್ಲಿ ಸೂರ್ಯೋದಯವಾಗುತ್ತದೆ. ಹಳ್ಳಿಯ ಗಾಳಿ ತಂಪಾಗಿದೆ. ಚಿಕ್ಕ ಹುಡುಗ ರಮೇಶ್ ಬಂಬು ಹತ್ತಿ ಕೋಗಿಲೆಯ ಕೂಗು ಕೇಳುತ್ತಾನೆ. ಅಮ್ಮನ ಮಾತಿಗೆ ಎದ್ದುಕೊಂಡು ನೀರು ಕುಡಿದು ಶಾಲೆಗೆ ಸಿದ್ಧನಾಗುತ್ತಾನೆ. ಶಾಲೆ ಹೋಗುವ ದಾರಿಯಲ್ಲಿ ಅವನು ಹಳ್ಳದ ಬಳಿ ಹಾದು ಹೋಗುತ್ತಾನೆ. ಅಲ್ಲಿ ಬಾತುಕೋಳಿಗಳು ಈಜಾಡುತ್ತಿದ್ದರೆ ಎತ್ತುಗಳು ನೀರು ಕುಡಿಯುತ್ತಿವೆ. ಅವನು ನಗುತ್ತ ನಿಂತು ಅವುಗಳನ್ನು ನೋಡುತ್ತಾನೆ. ಶಾಲೆಯಲ್ಲಿ ಗುರುಗಳು ಪಾಠ ಹೇಳುತ್ತಿದ್ದಾರೆ. ರಮೇಶ್ ಗಮನದಿಂದ ಕೇಳುತ್ತಾನೆ. ಆದರೆ ಅವನ ಮನಸ್ಸು ಹೊಲದಲ್ಲಿರುವ ತಂದೆಯ ಕಡೆ ಹೋಗುತ್ತದೆ. ಮಧ್ಯಂತರದಲ್ಲಿ ಸ್ನೇಹಿತರ ಜೊತೆ ಹಾರಾಟ, ಬೋರ್ಡ್ ಮೇಲೆ ಚಿತ್ರ ಬಿಡಿಸುವ ಮಜಾ. ಸಂಜೆ ಮನೆಗೆ ಬಂದು ತಂದೆಯ ಜೊತೆ ಹೊಲಕ್ಕೆ ಹೋಗುತ್ತಾನೆ. ತಂದೆ ಬೆಳೆ ಕತ್ತರಿಸುತ್ತಿದ್ದಾನೆ. ರಮೇಶ್ ಸಹಾಯ ಮಾಡಲು ಮುಂದಾಗುತ್ತಾನೆ. ಚಿಕ್ಕ ಚೀಲದಲ್ಲಿ ಹುಲ್ಲು ತುಂಬುತ್ತಾನೆ. ತಂದೆ ನಕ್ಕು ಹೇಳುತ್ತಾನೆ, ನೀನು ದೊಡ್ಡವನಾದ್ಮೇಲೆ ರೈತನಾಗಬೇಕಪ್ಪ. ರಾತ್ರಿ ಊಟದ ನಂತರ ಮನೆ ಹೊರಗೆ ಕೂತು ನಕ್ಷತ್ರಗಳನ್ನು ನೋಡುತ್ತಾನೆ. ತಾಯಿಯ ಮಮತೆ, ತಂದೆಯ ಶ್ರಮ ಇವೆಲ್ಲ ಅವನ ಕನಸಿನಲ್ಲಿ ಬೆರೆತು ಹೋಗುತ್ತವೆ. ನಾನು ನನ್ನ ಹಳ್ಳಿಗೆ ಕೆಲಸ ಮಾಡ್ತೀನಿ ಅಂತ ಮನಸ್ಸಿನಲ್ಲಿ ಪ್ರತಿಜ್ಞೆ ಮಾಡುತ್ತಾನೆ.